ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ ಜಿಲ್ಲಾ ಸಮಿತಿ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ತಮಟೆ ಚಳವಳಿ ಮುಖಾಂತರ ಏನು ಜಿಲ್ಲಾ ಪಂಚಾಯತಿಯಲ್ಲಿ 2024ರಲ್ಲಿ ಅಧಿಸೂಚನೆ ಹೊರಡಿಸಿ ಬಿಲ್ ಕಲೆಕ್ಟರ್ ಮತ್ತು ಡಿಒ ಇವರಿಗೆ ಬಡ್ತಿ ನೀಡುವ ಸಲುವಾಗಿ ಗ್ರೇಡ್ 2 ಮತ್ತು SDA ಹುದ್ದೆಗಾಗಿ ಬಡ್ತಿ ನೀಡುವ ಸಲುವಾಗಿ ಪ್ರಕ್ರಿಯೆಯನ್ನು ಮುಗಿಸಿ ಈಗಾಗಲೇ ಏನಪ್ಪಾ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಏನಪ್ಪಾ ಅಂದ್ರೆ ರೆಡಿ ಮಾಡಿದ್ದಾರೆ. ಆದ್ರೆ ಸುಮಾರು 1 ವರ್ಷ ಆದರೂ ಕೂಡ ಇನ್ನೂವರೆಗೂ ಅಂತಿಮ ಆದೇಶ ಪಟ್ಟಿ ಲಗತ್ತಿಸಿ ಆದೇಶ ಪ್ರತಿ ನೀಡುತ್ತಿಲ್ಲ. ಇದರ ಕುರಿತು ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ DS1 ಅವರಿಗೆ ಭೇಟಿ ನೇಮಕಾತಿ ಪ್ರಾಧಿಕಾರ ಆಗಿರ್ತಕ್ಕಂಥ DS1 ಅವರಿಗೆ ಕೂಡ ಭೇಟಿಯಾಗಿದ್ದೇವೆ. ಅವ್ರು ಏನಪ್ಪಾ ಅಂದ್ರೆ ಇದು ನನ್ನ ಹತ್ರ ಇಲ್ಲ, ಇದು CO ಅವರಿಗೆ ಮಾತಾಡಿ ಅಂತ ಹೇಳಿದ್ರು. ನಾವು CO ಅವರಿಗೂ ಕೂಡ ಇದ್ರ ಬಗ್ಗೆ 2-3 ಸಾರಿ ಏನಪ್ಪಾ ಅಂದ್ರೆ ಮನವಿ ಪತ್ರ ಸಲ್ಲಿಸಿ ಆದಷ್ಟು ಬೇಗ ಏನಪ್ಪಾ ಅಂದ್ರೆ ಏನು ಈ 37 ಜನ ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿ ನೀವು ರೆಡಿ ಮಾಡಿದ್ರಿ, ಇದು ಕೂಡಲೇ ಏನಪ್ಪಾ ಅಂದ್ರೆ ಅಂತಿಮ ಆಯ್ಕೆ ಪಟ್ಟಿ ಹಚ್ಚಿ ಎಲ್ಲರಿಗೆ ಆದೇಶ ಕೊಡ್ರಿ ಅಂತೇಳಿ ನಾವು 2-3 ಬಾರಿ ಏನಪ್ಪಾ ಅಂದ್ರೆ CO ಅವ್ರಿಗೆ ಭೇಟಿ ಆದ್ರೂ ಕೂಡ ಅವರು ಏನಪ್ಪಾ ಅಂದ್ರೆ ಬರೀ ಏನಪ್ಪಾ ಅಂದ್ರೆ ಯಾವುದೋ ಒಂದು ಕುಂಟು ನೆಪ ಹೇಳ್ತಾ ಏನಪ್ಪಾ ಅಂದ್ರೆ ಅದ್ರಾಗ ತಾಂತ್ರಿಕ ದೋಷ ಇದೆ, ಅದು ಇದೆ ಅಂತ ಇದು ಇದೆ ಅಂತ ಹೇಳಿಕೆಸಿಂದು ಉದ್ದೇಶಪೂರ್ವಕವಾಗಿ ಏನಪ್ಪಾ ಅಂದ್ರೆ ವಿಳಂಬ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಪ್ಪಾ ಅಂದ್ರೆ 6ನೇ ತಿಂಗಳ 25ನೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಒಂದು ಇದು ಇದೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಗ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಅದು ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಅದಕ್ಕೆ ಹಿಂಬರ ಕೂಡ ಬಂದಿಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಇವ್ರು ಏನಪ್ಪಾ ಅಂದ್ರೆ ಪುನರ್ ಪರಿಶೀಲನೆ ಅರ್ಜಿ ಕೂಡ ಸಲ್ಲಿಸಿಲ್ಲ. ಹೀಗಾಗಿ ಏನಪ್ಪಾ ಅಂದ್ರೆ ಉದ್ದೇಶಪೂರ್ವಕವಾಗಿ ಇಲ್ಲಿರ್ತಕ್ಕಂಥ CEO ಅವರು ಏನು ಮವರ್ ಸಿಂಗ್ ಮೀನಾ ಅವರು ಇದ್ದಾರೆ, ಇವ್ರೇನಪ್ಪಾ ಅಂದ್ರೆ ಉದ್ದೇಶಪೂರ್ವಕವಾಗಿ ಇದು ಈ ಆಯ್ಕೆ ಪಟ್ಟಿ ಹಚ್ಚಿ ಆದೇಶ ಕೊಡ್ಲಕ್ಕೆ ವಿಳಂಬ ಮಾಡ್ತಾರಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ಅವರು ಕೂಡ ಅವರಿಗೂ ಕೂಡ ಏನಪ್ಪಾ ಅಂದ್ರೆ CO ಅವರು ಏನಪ್ಪಾ ಅಂದ್ರೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ನೆಪ ಹೇಳಿಕೆಯಿಂದ ಮಿಸ್ಗೈಡ್ ಮಾಡಿ ಈಗಾಗಲೇ ಏನಪ್ಪಾ ಅಂದ್ರೆ 4 ವರ್ಷದಿಂದ ಬ್ಯಾಕ್ಲಾಗ್ ಹುದ್ದೆ ತುಂಬಿಲ್ಲ. ಇದರಿಂದ ನಮ್ಮ SC/ST ಜನರಿಗೆ ತುಂಬಲಾರದ ನಷ್ಟ ಆಗ್ತಾ ಇದೆ. ಈಗಾಗಲೇ ಏನಪ್ಪಾ ಅಂದ್ರೆ ಪಾಪ ಈ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಒಬ್ರು ತೀರ್ಕೊಂಡು ಹೋಗಿದ್ದಾರೆ, ಮತ್ತು ಕೆಲವೊಬ್ಬರಿಗೆ ಅನಾರೋಗ್ಯ ಆಗಿದೆ. ಹೀಗಾಗಿ ಇಲ್ಲಿ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಪ್ಪಾ ಅಂದ್ರೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಕೂಡಲೇ ಏನಪ್ಪಾ ಅಂದ್ರೆ ನಾವು CO ಅವರಿಗೆ ಈ ತಮಟೆ ಚಳವಳಿ ಮುಖಾಂತರ ಅವ್ರ ಕಿವಿ ಕಿವುಡಾಗ್ಯಾವ, ಅದಕ್ಕೆ ಅವ್ರ ಕಿವಿ ಕೇಳಲಿ ಅಂತ ಹೇಳಿ ಏನಪ್ಪಾ ಅಂದ್ರೆ ನಾವು ಈ ತಮಟೆ ಚಳವಳಿ ಮುಖಾಂತರ ಏನಪ್ಪಾ ಅಂದ್ರೆ ನಾವು ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಅವ್ರು ಇದೇ ತರ ಕಿವುಡಾಗಿ ಕುಂತ್ರೆ ಏನಪ್ಪಾ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಬೇಕಾಗ್ತದ. ಮತ್ತ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಪ್ಪಾ ಅಂದ್ರೆ ನಾವು ಗೆರವು ಹಾಕುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕಾಗ್ತದ ಅಂತೇಳಿ ನಾವೇನಪ್ಪಾ ಅಂದ್ರೆ ಇವತ್ತು ಈ ಒಂದು ಮನವಿ ಪತ್ರ ಏನಪ್ಪಾ ಅಂದ್ರೆ ನಾವು ತಮಟೆ ಚಳವಳಿ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ. ಶ್ರೀನಿವಾಸ್ ಕೇಳಿಗಿ, ವಿಭಾಗೀಯ ಸಂಚಾಲಕರು, ಕಲಬುರಗಿ.